ಹೈ ಫ್ರೆಂಡ್ಸ್, ಮೋಟರಿಸಮ್ ಕಡೆಯಿಂದ ಡೇ 8 ಆಫ್ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ಬಗ್ಗೆ ಏನಂದ್ರೆ ಬ್ರೇಕ್ ಹಿಡಿಯುವಾಗ ತುಂಬಾ ಅನ್ನೋನಿಂಗ್ ನಾಯ್ಸ್ ಬರ್ತೈತೆ ಅಂತ ತುಂಬಾ ಕಾಲ್ಸ್ ಕ್ವೆರೀಸ್ ಬಂದೈತೆ. ಅನ್ನೋನಿಂಗ್ ನಾಯ್ಸ್ ಏನಕ್ಕೆ ಬರೋದು, ಅದ್ ಹೆಂಗ್ ಪ್ರಿವೆಂಟ್ ಮಾಡ್ಬೋದು, ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಕ್ಯಾಲಿಬರ್ ಅಲ್ಲಿ ಮೇನ್ ಚೆಕ್ ಮಾಡ್ಬೇಕಾಗಿರೋದು ಈ ರಬ್ಬರ್ಸ್, ಈ ಕನೆಕ್ಟಿಂಗ್ ರಬ್ಬರ್ಸ್ ಬಂದ್ಬಿಟ್ಟು ಏನಾದ್ರು ಡ್ಯಾಮೇಜ್ ಆಗಿದ್ರೆ, ನೀರ್ ಹೋಗಿದ್ರೇನೋ ನಿಮ್ಗೆ ಸೌಂಡ್ ಬರುತ್ತೆ. ರಸ್ಟ್ ಹಿಡಿದ್ಬಿಟ್ಟು ಆಮೇಲೆ ನಿಮ್ಗೆ ಸೌಂಡ್ ಬರುತ್ತೆ. ಅದೇ ತರ ಈ ಡಿಸ್ಪ್ಲೇಟ್ ಚೆಕ್ ಮಾಡ್ಬೇಕು. ಸ್ಕ್ರಾಚಸ್ ಓವರ್ ಡೀಪ್ ಸ್ಕ್ರಾಚಸ್ ಏನಾದಿದ್ರೆ ಪ್ಲೀಸ್ ಚೇಂಜ್ ಮಾಡ್ಬಿಡಿ. ಸೊ ಅದರಿಂದ ನಿಮ್ಗೆ ಪ್ಯಾಡ್ ಎಷ್ಟೇ ಪ್ಯಾಡ್ ಹಾಕೋದ್ರೂ ಹೋಗ್ತಾನೆ ಇರುತ್ತೆ. ಇದು ಒಳಗಡೆ ಪ್ಯಾಡ್ ಇರುತ್ತೆ ನೋಡಿ, ಬ್ರೇಕ್ ಪ್ಯಾಡು. ಈ ಬ್ರೇಕ್ ಪ್ಯಾಡು ಚೆನ್ನಾಗಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನಿಮ್ಗೆ ಫುಲ್ ಉಜ್ಜೋಗ್ಬಿಟ್ಟಿದ್ರೇನು ನಿಮ್ಗೆ ಮೆಟಲ್ ಟಚ್ ಆಗುವಾಗ ನಿಮ್ಗೆ ಓವರ್ ನಾಯ್ಸ್ ಬರುತ್ತೆ, ಬ್ಲೇಡ್ ತರ ಆಗ್ಬಿಡುತ್ತೆ ಡಿಸ್ಪ್ಲೇಟು. ಸೊ ತುಂಬಾ ಎಕ್ಸ್ಪೆನ್ಸಿವ್ ಐತೆ, ಕಾಸ್ಟ್ಲಿ ತುಂಬಾ. ಅದಕ್ಕೆ ಎಲ್ಲಾ ಪ್ರೀಮಿಯಂ ವೆಹಿಕಲ್ಸ್ ಅಲ್ಲೂ ಆಲ್ಮೋಸ್ಟ್ ಬ್ರೇಕ್ ಪ್ಯಾಡ್ಸ್ ನಿಮ್ಗೆ 300 to 400 ಬರುತ್ತೆ. ಆದ್ರೆ ಡಿಸ್ಪ್ಲೇಟ್ ಬಂದ್ಬಿಟ್ಟು ನಿಮ್ಗೆ 3000 to 4000 ಮೇಲೇನೆ ಐತೆ ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ. ಸೊ ಅದಕ್ಕೆ ಹೆಂಗ ಅದನ್ನ ನೋಡ್ಬೋದು, ಏನ್ ಮನೆಯಿಂದನೇ ಚೆಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈ ಬ್ರೇಕ್ ಪ್ಯಾಡ್ ಫುಲ್ ಉಜ್ಜೋಗಿದೆ ನೋಡಿ. ಇದು ಮೆಟಲ್ ಡಿಸ್ಪ್ಯಾಡ್ ಫುಲ್ ಉಜ್ಜೋಗಿ ನಿಮ್ಗೆ ಈ ತರ ಆಗಿರೋದು, ಏನು ಇಲ್ಲ ಇದರಲ್ಲಿ. ಆಮೇಲೆ ಇದು ಅಂದ್ಬಿಟ್ಟು ಒಂದು 30% ಐತೆ ಅಷ್ಟೇ, ನೀವೇ ನೋಡ್ಬೋದು. 30% ಐತೆ ಅಷ್ಟೇ. ಇದು ಈ ತರ ಇದ್ರೇನು ಮೈನ್ ಈ ತರ ನೋಡ್ಕೊಳ್ಳಿ ಫಸ್ಟ್. ಈ ತರ ಇದ್ರೆ ಚೇಂಜ್ ಮಾಡ್ಬಿಡಿ. ಅದೇ ತರ ಇದೊಂದು 50% ಐತೆ ಆಲ್ಮೋಸ್ಟ್. ನಿಮ್ಗೆ ಥಿಕ್ನೆಸ್ ನೀವೇ ನೋಡ್ಬೋದು ಇದರಲ್ಲಿ. ಇದು 100% ನಿಮ್ಗೆ ಚೆನ್ನಾಗಿದೆ ಬ್ರೇಕ್ ಪ್ಯಾಡ್. ಈ ತರ ಇದ್ರೆ ಚೆನ್ನಾಗಿರುತ್ತೆ, ಸೌಂಡ್ ಏನಿರಲ್ಲ, ಬ್ರೇಕಿಂಗು ಶಾರ್ಪ್ ಆಗಿರುತ್ತೆ. ಈ ತರ 50% ಬರೋವಾಗ್ಲೇ ಸ್ವಲ್ಪ ನೋಡ್ಕೊಳ್ಳಿ. 30% ಬರೋವಾಗ ಕಂಪಲ್ಸರಿ ಚೇಂಜ್ ಮಾಡಿ, ಯಾಕಂದ್ರೆ ಬ್ರೇಕ್ ಪ್ಯಾಡ್ ಡಿಸ್ಪ್ಲೇಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಪ್ರೀಮಿಯಂ ವೆಹಿಕಲ್ಸ್ಗೆ. ಅದೇ ತರ ಡ್ರಮ್ ಬ್ರೇಕ್ ಹೆಂಗ್ ಚೆಕ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಡ್ರಮ್ ಬ್ರೇಕ್ ಅಲ್ಲಿ ಈ ತರ ಕೇಬಲ್ ಸಿಸ್ಟಮ್ ಕೊಟ್ಟಿರ್ತಾರೆ. ಈ ನಟ್ ಟೈಟ್ ಮಾಡ್ತಾ ಬ್ರೇಕ್ ನಿಮ್ಗೆ ಟೈಟ್ ಆಗುತ್ತೆ. ಸೊ ಅದೇ ತರ ಈ ಥ್ರೆಡ್ಡಿಂಗ್ ಅಲ್ಲಿ ಒಂದು 20-30% ಇರುವಾಗ್ಲೇ ನೀವು ಚೇಂಜ್ ಮಾಡ್ಕೊಂಬಿಡಿ, ಮನೆಯಲ್ಲೇ ಚೆಕ್ ಮಾಡ್ಕೊಂಡು. ಇದೆ ಯಾಕಂದ್ರೆ ಡ್ರಮ್ಮು ಹೋದ್ರೇನು ಡ್ರಮ್ಮು ನಿಮ್ಗೆ ಕಾಸ್ಟ್ಲಿ ಆಗುತ್ತೆ, ನಿಮ್ಗೆ ತುಂಬಾ ಕಾಸ್ಟ್ಲಿ ಇದೆ ಡ್ರಮ್ಮು. ಸೊ ಇದೇ ತರ ಯೂಸ್ಫುಲ್ ಕಂಟೆಂಟ್, ಮೋರ್ ಆಟೋಮೋಟಿವ್ ಬಗ್ಗೆ ಇನ್ಫಾರ್ಮೇಶನ್, ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ತಿಳಿಬೇಕಂದ್ರೆ ಮೋಟರಿಸಮ್ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಪ್ರಾಕ್ಟಿಕಲ್ ವಿಡಿಯೋ ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರಿ, ಹೋಗಿ ಚೆಕ್ ಮಾಡಿ. ನಿಮ್ ಬೈಕರ್ ಫ್ರೆಂಡ್ ಈ ವಿಡಿಯೋ ಟ್ಯಾಗ್ ಮಾಡಿ. ಥ್ಯಾಂಕ್ ಯು, ಬಾಯ್.